ವಿಡಿಯೋ ಅಪ್ಲೋಡ್ ಆದ್ಮೇಲೆ ಏನೇನ್ ಮಾಡಬೇಕು ಅನ್ನೋದನ್ನು ಮೇನ್ ಆಗಿ ತಿಳ್ಕೊಂಡಿರ್ಬೇಕು. ಆಫ್ಟರ್ ಅಪ್ಲೋಡಿಂಗ್ ವಿಡಿಯೋ, ನೀವು ಒಂದು ವಿಡಿಯೋ ಅಪ್ಲೋಡ್ ಮಾಡಿದೀರಾ ಅಂತ ಹೇಳಿದ್ರೆ ಅದು ಅಪ್ಲೋಡ್ ಆದ್ಮೇಲೆ ಏನೇನ್ ಮಾಡಬೇಕು ಇದನ್ನ ನೀವು ಮೇನ್ ಆಗಿ ತಿಳ್ಕೊಂಡ್ರೆ ನಿಮ್ಮ ವಿಡಿಯೋನು ವೈರಲ್ ಆಗುತ್ತೆ. ಅದು ಏನೇನು ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತೀನಿ. ನೀವು ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ. ನೀವೇನಾದ್ರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋಗೆ ಆದಷ್ಟು ಒಂದು 500 ಲೈಕ್ಸ್ ಆದ್ರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ನೀವು ವಿಡಿಯೋ ನೋಡ್ತಾ ಇದ್ರೆ ನನಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಅಪ್ಲೋಡ್ ಮಾಡುವಾಗ ಮೇನ್ ಥಿಂಗ್, ನೀವು ಕಾರ್ಡ್ಸ್ನ ಹಾಕಬೇಕಾಗುತ್ತೆ. ಎಂಡ್ ಸ್ಕ್ರೀನ್ ನಲ್ಲಿ ನಿಮ್ಮ ವಿಡಿಯೋ ಯಾವ್ದಾದ್ರು ಈ ಓಲ್ಡ್ ವಿಡಿಯೋ ಮಾಡಿರ್ತೀರಲ್ವಾ, ಬೇರೆ ವಿಡಿಯೋನ ಅಲ್ಲಿ ಆಡ್ ಮಾಡಬೇಕಾಗುತ್ತೆ. 1 or 2 ನೀವು ಆಡ್ ಮಾಡಲೇಬೇಕು. ಆಡ್ ಮಾಡಿದ್ರೆ ಇದರಿಂದ ಏನು ಉಪಯೋಗ ಅಂತ ಹೇಳಿದ್ರೆ, ನೀವು ಇದನ್ನ ಆಡ್ ಮಾಡೋದ್ರಿಂದ ಬೇರೆಯವರು ನಿಮ್ ವಿಡಿಯೋ ಇಷ್ಟ ಆಗಿದ್ರೆ ನೆಕ್ಸ್ಟ್ ಏನ್ ವಿಡಿಯೋ ಹಾಕಿದಾರಪ್ಪ ಅಂತ ಹೇಳಿ ನೋಡ್ತಾರೆ. ಅದಕ್ಕೆ ರಿಲೇಟ್ ಆಗಿರುವಂತ ವಿಡಿಯೋನೇ ಅಪ್ಲೋಡ್ ಮಾಡಿ. ಲಾಸ್ಟ್ ಅಲ್ಲಿ ಎಂಡ್ ಸ್ಕ್ರೀನ್ ಅಲ್ಲಿ ಕಾರ್ಡ್ಸ್ ಅಂತ ಹೇಳಿದ್ರೆ ನಿಮ್ಗೆ ಅಲ್ಲಿ ನೋಡಿರ್ತೀರಾ, ಅಪ್ಲೋಡ್ ಮಾಡುವಾಗ ಎಂಡ್ ಸ್ಕ್ರೀನು ಕಾರ್ಡ್ಸ್ ಅಂತ ಹೇಳಿ ಬರುತ್ತೆ. ನೀವು ಕ್ರೋಮ್ ಅಲ್ಲಿ ಏನಾದ್ರು ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಗೊತ್ತಾಗುತ್ತೆ. ಅಲ್ಲಿ ನೀವು ಎಂಡ್ ಸ್ಕ್ರೀನ್ ನ ಹಾಕಿ 1 or 2 ವಿಡಿಯೋಸ್ನ ಆಡ್ ಮಾಡಿ. ಕಾರ್ಡ್ಸ್ ನಲ್ಲೂ 1 ವಿಡಿಯೋನ ಆಡ್ ಮಾಡಿ. ನೀವೇನಾದ್ರೂ ಅದ್ರೊಳಗಡೆ ನೀವು ರಿಲೇಟೆಡ್ ಆಗಿ ಏನಾದ್ರು ಹೇಳಿದಿರಾ ಅಂತ ಹೇಳಿದ್ರೆ ಅದ್ ರಿಲೇಟೆಡ್ ಏನಿದೆಯೋ ಅದನ್ನ ಆಡ್ ಮಾಡಿ. ಆಡ್ ಮಾಡಿದಾಗ ಆ ವಿಡಿಯೋನು ಕ್ಲಿಕ್ ಮಾಡಿ ನೋಡ್ತಾರೆ. ಇದರಿಂದ ನಿಮ್ಮ ಹಳೆ ವಿಡಿಯೋ ಸಹಿತ ವೈರಲ್ ಆಗುತ್ತೆ. ಅದಕ್ಕೆ ಆದಷ್ಟು ವಿಡಿಯೋ ಅಪ್ಲೋಡ್ ಮಾಡುವಾಗ ಇದನ್ನ ಮೇನ್ ಆಗಿ ನೆನಪಲ್ಲಿ ಇಟ್ಕೊಳ್ಬೇಕು. ಅಪ್ಲೋಡ್ ಮಾಡಿ 1 hour ಆದ್ಮೇಲೆ ನಿಮ್ಮ ವಿಡಿಯೋ ಎಂಗೇಜ್ಮೆಂಟ್ ಅಲ್ಲಿ ಇರಬೇಕು. ಎಂಗೇಜ್ಮೆಂಟ್ ಅಂತ ಹೇಳಿದ್ರೆ ಬೂಸ್ಟ್ ಆಗಬೇಕು ವಿಡಿಯೋ. ಫಸ್ಟ್ 1 hour ಬೂಸ್ಟ್ ಆದ್ರೆ ನಿಮ್ಮ ವಿಡಿಯೋವನ್ನ ಯೂಟ್ಯೂಬೇ ರೆಕಗ್ನೈಸ್ ಮಾಡುತ್ತೆ. ಏನ್ ಬೂಸ್ಟ್ ಮಾಡೋದು ಅಂತ ಹೇಳಿದ್ರೆ, ಆದಷ್ಟು ನಿಮ್ಮ ವಾಟ್ಸಪ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಅಲ್ಲೆಲ್ಲ ವಿಡಿಯೋನ ಅಪ್ಲೋಡ್ ಮಾಡಿ. ನೀವು ಅಪ್ಲೋಡ್ ಮಾಡೋದಂತ ಹೇಳಿದ್ರೆ ಜಸ್ಟ್ ಅದನ್ನ ಶೇರ್ ಮಾಡಿ. ಶೇರ್ ಮಾಡಿದ್ರೆ ಇದರಿಂದ ನಿಮ್ಮ ಫ್ರೆಂಡ್ಸ್ ಯಾರು ಆಗಿರ್ಬೋದು, ಫ್ಯಾಮಿಲಿಯವರು, ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದಾಗ ಬೇರೆಯವರು ಯಾರಾದ್ರೂ ನೋಡ್ಬೋದು. ಅವಾಗ ನೋಡಿದಾಗ ಇದರಿಂದ ಯೂಟ್ಯೂಬ್ ಚೆಕ್ ಮಾಡುತ್ತೆ. ಎಂಗೇಜ್ಮೆಂಟ್ ಅಂತ ಹೇಳಿದ್ರೆ ಎಷ್ಟು ಜನ ಕ್ಲಿಕ್ ಮಾಡ್ತಾ ಇದ್ದಾರೆ, ಎಲ್ಲಿ ಸ್ಟಾಪ್ ಮಾಡ್ತಾ ಇದ್ದಾರೆ, ಎಲ್ಲಿ ಸ್ಟಾಪ್ ಆಗ್ತಾ ಇದೆ ವಿಡಿಯೋ, ಅದೆಲ್ಲ ಚೆಕ್ ಮಾಡುತ್ತೆ. ಏನ್ ವ್ಯೂಸ್ ಬರ್ತಾ ಇದೆಯಾ, ಲೈಕ್ಸ್ ಮಾಡ್ತಾ ಇದ್ದಾರಾ, ಇದನ್ನೆಲ್ಲ ಚೆಕ್ ಮಾಡುತ್ತೆ. ನಿಮ್ಮ ವಿಡಿಯೋ ಇದೆಲ್ಲ ಮಾಡಿದ್ರೆ ಬೇಗ ನಿಮ್ಮ ವಿಡಿಯೋ ಬೂಸ್ಟ್ ಆಗುತ್ತೆ. 1 hour ನೀವು ವಿಡಿಯೋ ಅಪ್ಲೋಡ್ ಆದ್ಮೇಲೆ 1 hour ನಿಮ್ಮ ವಿಡಿಯೋ ಎಂಗೇಜ್ಮೆಂಟ್ ಬೂಸ್ಟ್ ಆಗೋದು ತುಂಬಾನೇ ಇಂಪಾರ್ಟೆಂಟ್. ಇದರಿಂದ ನಿಮ್ಮ ಬೇರೆ ಹಳೆ ವಿಡಿಯೋಸು ಬೂಸ್ಟ್ ಆಗುತ್ತೆ. ಅದಕ್ಕೆ ಆದಷ್ಟು ನೀವು ಅಪ್ಲೋಡ್ ಮಾಡಿ ಆದ್ಮೇಲೆ 1 hour ತುಂಬಾ ಚೆನ್ನಾಗಿ ನಿಮ್ಮ ವಿಡಿಯೋನ ಆದಷ್ಟು ಬೂಸ್ಟ್ ಮಾಡಿ. ವಿಡಿಯೋ ಹಾಕಾದ್ಮೇಲೆ ನಿಮ್ಮ ವಿಡಿಯೋಸ್ಗೆ ಏನಾದ್ರೂ ರಿಪ್ಲೈ ಬಂದಿದೆ ಅಂತ ಹೇಳಿದ್ರೆ 1 hour ಅಲ್ಲಿ ಎವ್ರಿ ಕಮೆಂಟ್ಗೆ ರಿಪ್ಲೈ ಮಾಡಿ. 1 hour ಅಲ್ಲಿ ಕಮೆಂಟ್ಗೆ ನೀವು ರಿಪ್ಲೈ ಮಾಡೋದ್ರಿಂದ ನಿಮ್ಮ ವಿಡಿಯೋ ಬೇಗ ಬೂಸ್ಟ್ ಆಗುತ್ತೆ. 1 hour ತುಂಬಾನೇ ಇಂಪಾರ್ಟೆಂಟ್ ಅಂತ ನಾನು ಆವಾಗಲೇ ಹೇಳಿದೆ. ರಿಪ್ಲೈ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ಯಾರೇ ಕಮೆಂಟ್ಸ್ ಮಾಡಿರ್ಲಿ, ಅಲ್ಲಿ ಏನೇ ರಿಲೇಟೆಡ್ ಆಗಿರ್ಲಿ, ಅವರಿಗೆ ರಿಪ್ಲೈ ಮಾಡಿ. ರಿಪ್ಲೈ ಮಾಡೋದ್ರಿಂದ ನಿಮ್ಮ ವಿಡಿಯೋ ಬೇಗ ರೆಕಗ್ನೈಸ್ ಆಗುತ್ತೆ. ಇದನ್ನ ವಿಡಿಯೋ ಯೂಟ್ಯೂಬರು ಇದನ್ನು ಚೆಕ್ ಮಾಡ್ತಾರೆ. ಏನ್ ಯೂಟ್ಯೂಬರ್ ಸಪ್ರೇಟ್ ಆಗಿ ಕುತ್ಕೊಂಡು ಚೆಕ್ ಮಾಡೋದು ಅನ್ನೋದಕ್ಕಿಂತ ಅಲ್ಗೋರಿದಮ್ ಅಂತ ಹೇಳಿ ನಾನು ಆಲ್ರೆಡಿ ಹೇಳಿದ್ದೀನಲ್ವಾ, ಅಲ್ಲಿ ಚೆಕ್ ಆಗುತ್ತೆ. ಏನ್ ಆಗ್ತಾ ಇದೆ ಅನ್ನೋದು ಚೆಕ್ ಆಗುತ್ತೆ. ಅಲ್ಲಿ ನಿಮ್ ಕಮೆಂಟ್ಸು ಅವರು ಒಳ್ಳೆ ರೀತಿಲಿ ಕಮೆಂಟ್ ಮಾಡಿರ್ತಾರೋ ಇಲ್ಲ ಬ್ಯಾಡ್ ಕಮೆಂಟ್ಸ್ ಬಂದಿರುತ್ತೋ, ಏನೇ ಬಂದಿರ್ಲಿ, ಏನ್ ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ರಿಪ್ಲೈ ಮಾಡೋದನ್ನ ಮಾತ್ರ 1 hour ಫಸ್ಟ್ ವಿಡಿಯೋ ಹಾಕಿದ್ 1 hour ರಿಪ್ಲೈ ಮಾಡೋದನ್ನ ಮಾತ್ರ ಮರಿಬೇಡಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಎ ಬಿ ಟೆಸ್ಟ್ ಥಂಬ್ನೇಲ್ ಅಂತ ಹೇಳಿ ನಾನು ನಿಮ್ಗೆ ಹೇಳಿದ್ದೆ. ಏನ್ ಎ ಬಿ ಟೆಸ್ಟ್ ಅಂತ ಹೇಳಿದ್ರೆ, ನಿಮ್ಮ ವಿಡಿಯೋಗೆ ನೀವು ಟೈಟಲ್ ಹಾಕಿರ್ತೀರಲ್ವಾ, ಅಲ್ಲಿ ಕೆಳಗಡೆ ಎ ಬಿ ಟೆಸ್ಟ್ ಥಂಬ್ನೇಲ್ ಅಂತ ಇರುತ್ತೆ. ಎ ಬಿ ಟೆಸ್ಟ್ ಥಂಬ್ನೇಲ್ ಅಂತ ಹೇಳಿದ್ರೆ ಏನ್ ಗೊತ್ತಾ, ನಿಮ್ಮ ವಿಡಿಯೋದಲ್ಲಿ ಇನ್ನೊಂದು ಥಂಬ್ನೇಲ್ನು ಆಡ್ ಮಾಡ್ಬೋದು, 2 ಥಂಬ್ನೇಲ್ನ ಆಡ್ ಮಾಡ್ಬೋದು. ಅದು ಒಂದು 15 days ಆದ್ಮೇಲೆ ಯಾವ ಥಂಬ್ನೇಲು ಚೆನ್ನಾಗಿದೆಯೋ ಆ ಥಂಬ್ನೇಲು ಬೇಗ ನಿಮ್ಮ ವಿಡಿಯೋದಲ್ಲಿ ಅದೇ ಆಡ್ ಆಗುತ್ತೆ. ಇದರಿಂದ ನಿಮ್ಗೆ ವ್ಯೂಸು ಬೇಗ ಬರುತ್ತೆ. ಯಾಕಂತ ಹೇಳಿದ್ರೆ ಎ ಬಿ ಥಂಬ್ನೇಲ್ನ ಹಾಕೋದ್ರಿಂದ ತುಂಬಾನೇ ಬೆನಿಫಿಟ್ಸ್ ಇದೆ. ಇದು ನಮ್ಮ ವಿಡಿಯೋನ ಬೂಸ್ಟ್ ಮಾಡೋದಲ್ದೆ ಯಾವ ಥಂಬ್ನೇಲು ನಮ್ಮ ವಿಡಿಯೋಗೆ ಸೂಟ್ ಆಗುತ್ತೆ, ಯಾವ ಥಂಬ್ನೇಲ್ಗೆ ತುಂಬಾ, ಇವಾಗ ಒಂದು 10% 1 ಥಂಬ್ನೇಲ್ ನೀವು ಆಡ್ ಮಾಡಿರ್ತಾರೆ. ಇವಾಗ 2 ಥಂಬ್ನೇಲ್ ಅಂತ ಇಟ್ಕೊಂಡ್ರೆ 1 ಥಂಬ್ನೇಲ್ ನಲ್ಲಿ ಓನ್ಲಿ ಒಂದು 30% ಥಂಬ್ನೇಲ್ ಚೆನ್ನಾಗಿರುತ್ತೆ, ಇನ್ನೊಂದು ಥಂಬ್ನೇಲ್ 70% ಥಂಬ್ನೇಲ್ ಚೆನ್ನಾಗಿರುತ್ತೆ. ಇವೆರಡನ್ನ ಇಲ್ಲಿ ವಿಡಿಯೋಗೆ 30% ಇರೋದು ಯೂಟ್ಯೂಬ್ ತಗೊಳಲ್ಲ, 70% ಇರುತ್ತಲ್ವಾ, ಅದನ್ನ ಥಂಬ್ನೇಲ್ನ
ಯೂಟ್ಯೂಬ್ ನಿಮ್ಮ ವಿಡಿಯೋಗೆ ಆಡ್ ಮಾಡುತ್ತೆ. ಇದರಿಂದ ನಿಮ್ಮ ವಿಡಿಯೋ ಬೇಗ ರೆಕಗ್ನೈಸ್ ಆಗುತ್ತೆ, ಹಾಗೆ ವ್ಯೂಸ್ಗಳು ಜಾಸ್ತಿ ಆಗುತ್ತೆ. ಅದಕ್ಕೆ ಆದಷ್ಟು A/B ಟೆಸ್ಟಿಂಗ್ ಥಂಬ್ನೇಲ್ನ ಯೂಸ್ ಮಾಡೋದನ್ನ ಮರಿಬೇಡಿ. ಆಡಿಯೋ ಮೆಟಾಡೇಟಾನ ಚೆಕ್ ಮಾಡೋದನ್ನ ಮರಿಬೇಡಿ. ನೀವು ಒಂದು ವಿಡಿಯೋನ ಅಪ್ಲೋಡ್ ಮಾಡಿರ್ತೀರಾ, ಆ ವಿಡಿಯೋ ಯಾವ ರೀತಿ ಬರುತ್ತೆ, ನಾನು ಏನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೋದು ಅಂತ ಹೇಳಿ ಬೇರೆಯವ್ರದ್ದು, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿಯಲ್ಲಿ ಯಾರ್ದಾರ್ದು ಆಗಿರ್ಬೋದು, ಅವ್ರದ್ದು ಮೊಬೈಲ್ ತಗೊಂಡು ಒಂದು ಸಲ ಕುತ್ಕೊಂಡು ಚೆಕ್ ಮಾಡಿ, ನಾನು ಎಲ್ಲಿ ತಪ್ಪು ಮಾಡ್ತಾ ಇದ್ದೀನಿ, ಮುಂದೆ ಅಲ್ಲಿ ನಾನು ಏನು ಸರಿ ಮಾಡ್ಕೊಳ್ಬೋದು, ಇದನ್ನೆಲ್ಲ ಚೆಕ್ ಮಾಡಿ. ಇದನ್ನ ಚೆಕ್ ಮಾಡೋದ್ರಿಂದ ನಿಮಗೆ ವ್ಯೂಸು ಬೇಗ ಬರುತ್ತೆ. ಯಾಕಂತ ಹೇಳಿದ್ರೆ ನಿಮ್ಮ ವಿಡಿಯೋಗೆ ನೀವು ಎಲ್ಲಿ ತಪ್ಪು ಮಾಡ್ತಾ ಇದ್ದೀರಾ ಅಂತ ಹೇಳಿ ಗೊತ್ತಾಗುತ್ತೆ. ಒಂದ್ ವೇಳೆ ನಿಮ್ಮ ಹತ್ರ ಲ್ಯಾಪ್ಟಾಪ್ ಇದೆ ಅಂತ ಹೇಳಿದ್ರೆ, ಸಿಸ್ಟಮ್ ಇದ್ರೆ ಅಂಥದ್ರಲ್ಲಿ ನೀವು ಒಂದ್ ಕಡೆ ನಿಮ್ಮ ಮೊಬೈಲಲ್ಲಿ ಹಾಕಿ, ಆಮೇಲೆ ಸಿಸ್ಟಮಲ್ಲಿ ಹಾಕಿ, ಎರಡು ಕಡೆನೂ ಚೆಕ್ ಮಾಡ್ಕೊಳ್ಳಿ. ಯಾವ ಕಡೆ ನನ್ನ ವಿಡಿಯೋ ಚೆನ್ನಾಗಿ ಬರ್ತಾ ಇದೆ, ಎಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕು, ನಿಮ್ಮ ಆಡಿಯೋ ಕರೆಕ್ಟಾಗಿ ಬರ್ತಾ ಇದೆಯಾ, ಆಡಿಯೋ ಚೆನ್ನಾಗಿತ್ತು ಅಂತ ಹೇಳಿದ್ರೆ ವ್ಯೂಸು ಚೆನ್ನಾಗಿ ಬರುತ್ತೆ. ನೀವಾಗ ನಾನು ಮಾತಾಡ್ತಾ ಇದ್ದೀನಿ, ನಾನು ಮಾತಾಡುವಾಗ ಆಡಿಯೋನೇ ಕೇಳಿಸ್ತಾ ಇಲ್ಲ, ಬರೀ ನಾನು ಮಾತ್ರ ಮಾತಾಡ್ತಾ ಇದ್ದೀನಿ, ಬರೀ ಲಿಪ್ ಸಿಂಕ್ ಆಗ್ತಾ ಇದೆ ಅಂತ ಹೇಳಿದ್ರೆ ವಿಡಿಯೋಗೆ ವ್ಯೂಸು ಬರಲ್ಲ. ಬರೀ ನಿಮ್ಮ ವಿಡಿಯೋಗೆ ಲಿಪ್ ಸಿಂಕ್ ಆಗ್ತಾ ಇದೆ ಅಂದ್ರೆ ವ್ಯೂಸ್ ಬರ್ತಾ ಇರಲ್ಲ. ಆಡಿಯೋ ಚೆನ್ನಾಗಿದೆ ಅಂತ ಹೇಳಿದ್ರೆ, ಚೆನ್ನಾಗಿ ನೀವು ಮಾತಾಡುವಾಗ ಆಡಿಯೋ ಬೇರೆಯವರು ಅದನ್ನ ಕೇಳಿಸ್ಕೊಳ್ಳುವಾಗ್ನೂ ಚೆನ್ನಾಗಿರ್ಬೇಕಲ್ವಾ. ಅದಕ್ಕೆ ಆದಷ್ಟು ನೀವು ಒಂದು ಎಡಿಟಿಂಗ್ ಮಾಡುವಾಗ ಸೌಂಡ್ ಫುಲ್ ಆಗಿ ಇಟ್ಬಿಟ್ಟು ಎಡಿಟಿಂಗ್ ಮಾಡಿ. ಇದರಿಂದ ನಿಮ್ಮ ಆಡಿಯೋನು ತುಂಬಾ ಚೆನ್ನಾಗಿ ಕೇಳಿಸುತ್ತೆ. ಕಮ್ಯುನಿಟಿ ಪೋಸ್ಟ್ ಅಂತ ಹೇಳಿ ಆಲ್ರೆಡಿ ನಮ್ಗೆ ಇದ್ರ ಬಗ್ಗೆ ಗೊತ್ತು. ಯೂಟ್ಯೂಬ್ ಅಲ್ಲಿ ಕಮ್ಯುನಿಟಿ ಪೋಸ್ಟ್ ಅಲ್ಲಿ ನಾವು ಫೋಟೋಸ್ ಬೇಕಾದ್ರೂ ಹಾಕ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ಆ ಕಮ್ಯುನಿಟಿ ಪೋಸ್ಟ್ ಅಲ್ಲಿ ನಿಮ್ಮ ವಿಡಿಯೋ ನೀವೇನು ಅಪ್ಲೋಡ್ ಮಾಡಿರ್ತೀರಲ್ಲ ಅದರದ್ದು ಒಂದು ಚಿಕ್ಕದಾಗಿ ಒಂದು ಫೋಟೋ ಮಾಡ್ಕೊಂಡು ಅದನ್ನ ನೀಟಾಗಿ ಆ ಕಮ್ಯುನಿಟಿ ಪೋಸ್ಟ್ಗೆ ಯಾವ ಸೆಟ್ ಆಗುತ್ತೋ ಆ ರೀತಿ ಫೋಟೋ ನೀವು ರೆಡಿ ಮಾಡ್ಕೊಂಡ್ಬಿಟ್ಟು ಅಲ್ಲಿ ನೀವು ಮೆನ್ಷನ್ ಮಾಡಿಬಿಟ್ಟು ಆ್ಯಡ್ ಮಾಡಿ. ಒಂದು 2 to 3 ಪೋಸ್ಟ್ನ ನೀವು ಬೇಕಾದ್ರೂ ಆ್ಯಡ್ ಮಾಡಿಬಿಟ್ಟು ಅಲ್ಲಿ ನೀವೇನಾದ್ರೂ ಪೋಲ್ ಕೊಡೋದಾಗಿರ್ಬೋದು, ಚೆನ್ನಾಗಿದೆಯಾ ಇಲ್ಲ ಅಂತ ಹೇಳಿ ಹೇಳೋದಾಗಿರ್ಬೋದು, ಈ ವಿಡಿಯೋ ಎಷ್ಟು ಜನಕ್ಕೆ ಲೈಕ್ಸ್ ಆಗುತ್ತೆ ಅಂತದೇನಾದ್ರೂ ನೀವೇನಾದ್ರೂ ಟೈಪ್ ಮಾಡಿ ಹಾಕೋದಾಗಿರ್ಬೋದು. ಇದನ್ನ ಯೂಸ್ ಮಾಡ್ಕೊಳ್ಳಿ. ಕಮ್ಯುನಿಟಿ ಪೋಸ್ಟ್ನ ನೀವು ಯೂಸ್ ಮಾಡ್ಕೊಳ್ಳೋದ್ರಿಂದ ಇದರಿಂದನೂ ವ್ಯೂಸ್ ಬರ್ಬೋದಲ್ವಾ. ಬೇರೆಯವ್ರು ಯಾರಾದ್ರೂ ನೋಡುವಾಗ ಅವ್ರು ನಿಮ್ಮ ವಿಡಿಯೋಸ್ ನೋಡಕ್ ಹೋಗದೆ ಇರ್ಬೋದು, ಆದ್ರೆ ನಿಮ್ಮ ಪೋಸ್ಟ್ನ ಅವ್ರು ಒಂದ್ ವೇಳೆ ನೋಡಿದ್ರು ಅಂತ ಹೇಳಿದ್ರೆ ಏನೋ ಹಾಕಿದ್ದಾರೆ ಅಂತ ಹೇಳಿ ಚೆಕ್ ಮಾಡ್ತಾರಲ್ವಾ, ಆ ರೀತಿನೂ ನಿಮ್ಗೆ ವ್ಯೂಸ್ ಬರ್ಬೋದು. ಇದನ್ನ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಆದಷ್ಟು ಕಮ್ಯುನಿಟಿ ಪೋಸ್ಟ್ನ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ. ನಿಮ್ಮ ಯೂಟ್ಯೂಬ್ ರಿಟೆನ್ಷನ್ ನ ಚೆಕ್ ಮಾಡ್ಬೇಕಾಗುತ್ತೆ. ಹಾಗಾದ್ರೆ ಏನು ಅಂತ ಹೇಳಿದ್ರೆ, ನಿಮ್ಮ ವಿಡಿಯೋ ಹಾಕಿ 24 hours ಆದ್ಮೇಲೆ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಹೋಗ್ಬಿಟ್ಟು, ನಾನು ಆಲ್ರೆಡಿ ಅವಾಗ ಹೇಳಿದೆ CTR ಎಷ್ಟು, ಆವರೇಜ್ ಡ್ಯೂರೇಷನ್ ಎಷ್ಟು, ಎಲ್ಲಿ ಬೋರಿಂಗ್ ಆಗ್ತಾ ಇದೆ, ನಿಮ್ ವಿಡಿಯೋ ಎಲ್ಲಿ ಬೋರಿಂಗ್ ಆಗ್ತಾ ಇದೆ, ಎಲ್ಲಿ ವಿಡಿಯೋನ ಚೆನ್ನಾಗಿ ನೋಡ್ತಾ ಇದ್ದಾರೆ, ಅದನ್ನ ನೀವು ತಿಳ್ಕೊಳ್ಬೇಕಾಗುತ್ತೆ. ಅದನ್ನ ತಿಳ್ಕೊಂಡು ವಿಡಿಯೋ ಮಾಡೋದ್ರಿಂದ ಇದು ನೀವು ಮುಂದಿನ ವಿಡಿಯೋಗಳು ನೀವೇನಾದ್ರೂ ಬೇರೆ ವಿಡಿಯೋಸ್ಗಳನ್ನ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅವಾಗ ಇದು ತುಂಬಾನೇ ಹೆಲ್ಪ್ ಆಗುತ್ತೆ. ಆದಷ್ಟು ಅದನ್ನ ಚೆಕ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಅಂತ ಅಂದ್ರೆ, ನೀವು ವಿಡಿಯೋ ಹಾಕಿರ್ತೀರಲ್ವಾ, ಆ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಹಾಕ್ತೀರಾ. ಏನೇನ್ ನೀವು ವಿಡಿಯೋದಲ್ಲಿ ಆಡ್ ಮಾಡಿದ್ದೀರಾ, ಏನೇನ್ ಇದೆ, ಏನ್ ಡಿಸ್ಕ್ಲೈಮರ್ ಇದೆ, ಅದನ್ನೆಲ್ಲ ಆಡ್ ಮಾಡ್ತೀರಾ. ಅದ್ರ ಜೊತೆಗೆ ನಿಮ್ಮ ಸೋಷಿಯಲ್ ಮೀಡಿಯಾ ಏನೇನ್ ನೀವು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾ ಇದ್ದೀರಾ, ಫೇಸ್ಬುಕ್ ಯೂಸ್ ಮಾಡ್ತಾ ಇದ್ದೀರಾ, ಅದ್ರದ್ದೆಲ್ಲ ಲಿಂಕ್ ನ ಹಾಕೋದನ್ನ ಮರಿಬೇಡಿ. ಹಾಗೆ ಪ್ರಾಡಕ್ಟ್ಸ್ಗಳೇನಾದ್ರೂ ನೀವು ಒಂದು 10,000 ಆದ್ಮೇಲೆ, ಇಲ್ಲ ಅಂತ ಹೇಳಿದ್ರೆ ಹೋಮ್ ರೆಮಿಡೀಸ್ ಏನಾದ್ರು ಅಂತವ್ ಏನಾದ್ರು ಯೂಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅವಾಗ ನಿಮಗೆ ಪ್ರಾಡಕ್ಟ್ಸ್ಗಳು ಸಿಗ್ತಾವಲ್ವಾ, ನೀವು ಎಲ್ಲಿಂದ ಪರ್ಚೇಸ್ ಮಾಡಿರ್ತೀರೋ ಆ ಪ್ರಾಡಕ್ಟ್ಸ್ಗಳ ಲಿಂಕ್ ನ ಆಡ್ ಮಾಡೋದನ್ನ ಮರಿಬೇಡಿ. ಈ ರೀತಿ ಎಲ್ಲ ಮಾಡೋದ್ರಿಂದ ನಿಮ್ಗೆ ವಿಡಿಯೋಸ್ಗೆ ವ್ಯೂಸು ಚೆನ್ನಾಗಿ ಬರುತ್ತೆ. ಹಾಗೆ ನೀವು ವಿಡಿಯೋಸ್ ಆಫ್ಟರ್ ನೀವು ಅಪ್ಲೋಡ್ ಮಾಡಿ ಆದ್ಮೇಲೆ ಇವೆಲ್ಲ ಕಂಪ್ಲೀಟ್ ಆಗಿ ನೆನಪಲ್ಲಿ ಇಟ್ಕೊಂಡು ನೆಕ್ಸ್ಟ್ ವಿಡಿಯೋಸ್ ನಲ್ಲಿ ಇದನ್ನೆಲ್ಲ ಹಾಕೋದನ್ನ ಮರಿ. ವಿಡಿಯೋ ಅಪ್ಲೋಡ್ ಮಾಡಿ ಆದ್ಮೇಲೆ ಏನೇನ್ ತಿಳ್ಕೊಳ್ಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಹೇಳಿದೀನಿ. ಇದನ್ನ ಕಂಪ್ಲೀಟ್ ಆಗಿ ತಿಳ್ಕೊಂಡು ನೀವು ಇದನ್ನ ಫಾಲೋ ಮಾಡ್ತಾ ಇರಿ. ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್ ಮಾಡೋದನ್ನ, ಶೇರ್ ಮಾಡೋದನ್ನ, ನಿಮ್ ಫ್ರೆಂಡ್ಸ್ ಯಾರಾದ್ರೂ ಯೂಟ್ಯೂಬ್ ಮಾಡ್ತಾ ಇದಾರಂದ್ರೆ ಅವರಿಗೂ ಶೇರ್ ಮಾಡಿ. ಹಾಗೆ ಆದಷ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಿಮ್ಗೆ ಯಾವ್ದೇ ವಿಡಿಯೋ ಬೇಕಿದ್ರು ಕಮೆಂಟ್ಸ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.